ಸರ್ ಇವಾಗ ನಾವು ರಿಕ್ವೆಸ್ಟ್ ಮೇಲೆ ನಾವು ಬಂದಿದ್ದೀವಿ ಸೈಟ್ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಕ್ವಾಲಿಟಿ ಇನ್ಸ್ಪೆಕ್ಷನ್ ಕೊಡೋಣ ಅಂದ್ಬಿಟ್ಟು. ಇವಾಗ ನಾವು ಮಾಡೋ ಟೆಸ್ಟ್ ಬಂದ್ಬಿಟ್ಟು ರಿಪೋರ್ಟ್ ನಾಮ ಟೆಸ್ಟ್ ಅಂತ ಕರಿತೀವಿ. ಇದು ಮೇನ್ ಪರ್ಪಸ್ ಆಫ್ ಈ ಟೆಸ್ಟ್ ಏನು ಮಾಡ್ತೀವಿ ಅಂತಂದರೆ ನಾವು ಕಾಂಕ್ರೀಟ್ ನೀವೇನು ಹಾಕಿರ್ತೀರಾ ಅದು ಸ್ಟ್ರೆಂತ್ ಮತ್ತು ಸ್ಟೆಬಿಲಿಟಿ ಕಂಡಿದ್ದಕ್ಕೆ ಇದು ಮಾಡ್ತೀವಿ. ಸ್ಟ್ರೆಂತ್ ಇವಾಗ ಏನು ಸ್ಟ್ರೆಂತ್ ಅಂದರೆ ಇವಾಗ ಕಾಂಕ್ರೀಟ್ಗೆ M20, M25, M30 ಅಂತ ಗ್ರೇಡ್ಗಳು ಬರುತ್ತೆ. ಈ ಗ್ರೇಡ್ಗಳು ಹೆಂಗೆ ಅಚೀವ್ ಮಾಡ್ತೀವಿ ಅಂತಂದರೆ ಸಿಮೆಂಟು, ಜಲ್ಲಿ ಮತ್ತು ಎನ್ಸೈಡ್ ಮಿಕ್ಸ್ ಪ್ರಪೋರ್ಷನ್ ಡಿಸೈನ್ ಅಂತ ಬರುತ್ತೆ. ಆ ಡಿಸೈನ್ ಮಾಡಿಕೊಂಡು ನಾವು ಕಾಂಕ್ರೀಟ್ ಹಾಕ್ತಿದ್ದೀವಿ. ಆಫ್ಟರ್ 28 ಡೇಸ್ ನಾವು ಸ್ಟ್ರೆಂತ್ ಅಚೀವ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. ಇವಾಗ ಆ ಪರ್ಪೋಸಲ್ಲಿ ನಾವು ಇವಾಗ ನಿಮ್ಮ ಬಿಲ್ಡಿಂಗ್ಗೆ ಟೆಸ್ಟ್ ಮಾಡಿ ಕೊಡ್ತೀವಿ. ಇದರಿಂದ ನಿಮಗೆ ಏನೇನು ಯೂಸ್ ಆಗುತ್ತೆ ಅಂತ ಈ ಟೆಸ್ಟಿಂದ ಇವಾಗ ನಿಮಗೆ ಏನು ಕ್ವಾಲಿಟಿ ಅಚೀವ್ ಆಗ್ತಾ ಇದೆ, ನಿಮ್ಮ ಲೇಬರ್ಸ್ ಯಾವ ಥರ ಅಚೀವ್ ಮಾಡಿದ್ದಾರೆ, ಇಲ್ಲ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನು ಚೇಂಜ್ ಮಾಡ್ಕೋಬೋದು, ಈ ಥರನೆಲ್ಲ ರೆಕ್ಟಿಫೈ ಮಾಡ್ಕೋಬೋದು. ಅದಲ್ಲದೆ ನೀವು ಗೌರ್ಮೆಂಟ್ ನಾಮ್ಸ್ಗೆ ಹೋದರೆ ಇವಾಗೆಲ್ಲ ಸ್ಟ್ರಕ್ಚರ್ ಫೇಲ್ಯೂರ್ಸ್ ಅಂತೆಲ್ಲ ಬರ್ತಾ ಇದೆ. ಸೊ ಇವಾಗ ಏನಾಗುತ್ತೆ, ನಾವು ಇಂಟರ್ಮೀಡಿಯೇಟ್ ಸ್ಟೇಜೆಲ್ಲ ನೀವು ಕಾಂಕ್ರೀಟ್ ಹಾಕ್ತಾಗೆ ಈ ಥರ ಟೆಸ್ಟ್ ಮಾಡಿದ್ರೆ ಇಂಥ ಇಂಜಿನಿಯರ್ ಕನ್ಸಲ್ಟೆನ್ಸಿಲಿ ನಾವು ಮಾಡಿಸಿದ್ದೀವಿ ಅಂತ ನೀವು ರಿಪೋರ್ಟ್ ಸಬ್ಮಿಟ್ ಮಾಡ್ಬೋದು. ಮಾಡ್ಬೋದು. ಅದು ನಿಮಗೆ ಯೂಸೇಜ್ ಆಗುತ್ತೆ. ಇವಾಗ ಎಲ್ಲ ರೂಲ್ಸ್ ಹಂಗೆ ಬಂದ್ಬಿಟ್ಟಿದೆಯಲ್ಲ ಗೌರ್ಮೆಂಟ್ ಇಂದ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡಿದ್ದಾರೆ, ಗೌರ್ಮೆಂಟ್ ಪ್ರಕಾರ ಮೀಟರ್ ಕೊಡಬೇಕಾದ್ರೆ ಇದು ಟೆಸ್ಟಿಂಗ್ ಮಾಡಲೇಬೇಕು ಅಂತ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆ ನಮಗೆ ಪರಿಚಯವರು ಅದಕ್ಕೋಸ್ಕರ ಫೋನ್ ಮಾಡ್ತೀವಿ. ನಾವು ಖಂಡಿತ ಮಾಡ್ತಾ ಇದ್ದೀವಿ. ಒಂದು ಬಿಲ್ಡಿಂಗ್ ಅಲ್ಲ, ಎಷ್ಟು ಬಿಲ್ಡಿಂಗ್ ನಿಮ್ಮಿಂದನೇ ಮಾಡೋದು ನಾವು ಅಂತ. ನಮ್ಮ ಕಂಪ್ನಿ ಹೆಸರು ಶರೀಫ್ ಕನ್ಸ್ಟ್ರಕ್ಷನ್ ಅಂತ. ಇದು ಬಂದು ನಮಗೆ ಮುಂದೆ ಆಗಿ ಏನ್ ಸ್ಟ್ರೆಂತ್ ಬೇಕೋ ಅದು ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಇದರಿಂದ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಪ್ರೊಸೀಜರ್ ಏನಂದ್ರೆ ಇದು ನಮಗೆ ಮುಂದೆ ದುಡ್ಡು ಉಳಿಯ ಆಗತ್ತೆ, ಏನ್ ಜಾಸ್ತಿ ಆಗತ್ತೆ, ಹೆಂಗ್ ಯೂಸ್ ಮಾಡಬೇಕು, ನಾವು ಬಿಲ್ಡಿಂಗ್ ವಾರಂಟಿ ಎಷ್ಟು ಕೊಡಬೇಕು ಅದು ಪ್ರಾಜೆಕ್ಟ್ ಇಂದ ಗೊತ್ತಾಗುತ್ತೆ. ಖಂಡಿತ ಸರ್. ಇವಾಗ ನೀವು ಹೇಳಿದ್ರು ದುಡ್ಡು ಉಳಿಸೋದು ಅಂತ. ಫಾರ್ ಎಕ್ಸಾಂಪಲ್ ಇವಾಗ M25 ಗ್ರೇಡ್ ಹಾಕ್ಬೇಕು ಅಂತ ಫಿಕ್ಸ್ ಆಗಿ ಕೆಲವು ಕಡೆ M30 ಬಂದಿರುತ್ತೆ, ವಿಚ್ ಇಸ್ ಅನ್ನೆಸೆಸರಿ. ಇವಾಗ ನಾವೇನು ಅಚೀವ್ ಮಾಡಬೇಕು ಅಂತಿದ್ವಿ ಅದಕ್ಕೆ ಜಾಸ್ತಿ ಆಗ್ತದೆ. ಅದೇ ನಾವು ಈ ಟೆಸ್ಟ್ ಮಾಡಿಸಿದಾಗ ನಿಮಗೆ ಗೊತ್ತಾಗೋಗುತ್ತೆ. ಅವಾಗ ನಿಮಗೆ ಜಾಸ್ತಿ ಬರ್ತಾ ಇದೆ ಅಂದರೆ ಪ್ರಪೋರ್ಷನ್ ಸ್ವಲ್ಪ ಕಡಿಮೆ ಮಾಡಿದ್ರೆ M25 ಅಚೀವ್ ಮಾಡ್ಕೋಬೋದು, ನಿಮಗೂ ಕಾಸ್ಟ್ ಉಳಿದಿದೆ. ಇವಾಗ ಬಿಲ್ಡಿಂಗ್ ಟೆಸ್ಟ್ ಮಾಡ್ಬೋದು ಸರ್. ಮಾಡಿ ಖಂಡಿತ ಮಾಡಿ. ಥ್ಯಾಂಕ್ ಯು.